ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಇವತ್ತು ಸಂಡೇ, ಬನ್ನಿ ನನ್ನ ಗಾರ್ಡನಲ್ಲಿ ಎಷ್ಟು ಫ್ಲವರ್ಸ್ ಬಿಟ್ಟಿದೆ ನೋಡೋಣ. ಇನ್ನು ಮುಂದೆ ತುಂಬ ಹೂಗಳು ಬಿಡೋದಕ್ಕೆ ಶುರುವಾಗುತ್ತೆ. ನೋಡೋದಕ್ಕೆ ಒಂದು ರೀತಿ ಖುಷಿಯಾಗಿರುತ್ತೆ. ದಿವಸ ಬೆಳಗ್ಗೆ ಆಯಿತು ಅಂತ ಅಂದರೆ ನನಗೆ ಗಾರ್ಡನ್ನನ್ನು ನೋಡೋದೇ ಒಂದು ಖುಷಿ. ಬೆಳಗ್ಗೆ ಬಂತು ಅಂದರೆ ಎಷ್ಟು ಹೂಗಳು ಬಿಟ್ಟಿದೆ ಅಂತ ಮೊದಲು ಹೋಗಿ ನೋಡಬೇಕು ನಾನು. ಒಂಥರ ಸರ್ಪ್ರೈಸ್ ಕಾದಿರುತ್ತೆ ದಿವಸ ಬೆಳಗ್ಗೆ ಎಷ್ಟು ಹೂ ಬಿಟ್ಟಿರುತ್ತೆ ಅಂತ ನೋಡೋದಕ್ಕೆ ಒಂದು ರೀತಿ ಆತುರವಾಗಿ ಕಾಯ್ತಾ ಇರ್ತೀನಿ. ಇವತ್ತು ಯಾವ ರೀತಿ ರೆಕಾರ್ಡ್ ಮಾಡ್ಬೋದು ಅಂದ್ಕೊಂಡು. ನಾನು ಹೈಬಿಸ್ಕಸ್ ಬಿಟ್ಟರೆ ಬೇರೆ ಪ್ಲ್ಯಾಂಟ್ಗಳನ್ನ, ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳನ್ನ ಜಾಸ್ತಿ ಇಟ್ಟಿಲ್ಲ. ಅದಕ್ಕೇನು ರೀಸನ್ ಇಲ್ಲ. ಮೇಂಟೆನೆನ್ಸ್ ಎಲ್ಲ ತುಂಬ ಗಿಡಗಳನ್ನ ಇಟ್ಕೊಂಡ್ರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಶೋ ಪ್ಲ್ಯಾಂಟ್ಸ್ ಎಲ್ಲ ನಾನು ಗ್ರೌಂಡ್ ಫ್ಲೋರಲ್ಲಿ ಇಟ್ಕೊಂಡಿದ್ದೀನಿ. ಫ್ಲವರಿಂಗ್ ಪ್ಲ್ಯಾಂಟ್ಸ್ ಎಲ್ಲ ಅಪ್ಸ್ಟೇರ್ಸಲ್ಲೇ ಇಟ್ಟಿದ್ದೀನಿ, ಟೆರೇಸಲ್ಲಿ. ಯಾಕೆ ಅಂತ ಅಂದರೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳಿಗೆಲ್ಲ ತುಂಬ ಡೈರೆಕ್ಟ್ ಸನ್ಲೈಟ್ ಬೇಕಾಗಿರುತ್ತೆ. ಎಷ್ಟು ಗಿಡಗಳು ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತೋ ಅಷ್ಟು ಲಾರ್ಜ್ ಕ್ವಾಂಟಿಟಿ ಹೂಗಳು ಬಿಡ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಟೆರೇಸ್ ಮೇಲೇ ಇಟ್ಟಿರೋದು. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಹೆವಿ ಫೀಡರ್ಸ್. ಯಾವಾಗಲೂ ನಾವು ಫರ್ಟಿಲೈಸರ್ಸ್ನ ಕೊಡ್ತಾನೆ ಇರಬೇಕಾಗತ್ತೆ ವೀಕ್ಲಿ ಒನ್ಸ್. ಪಾಟಲ್ಲಿರೋದ್ರಿಂದ ಒಂದು ಥರ ಲಿಮಿಟೆಡ್ ಸ್ಪೇಸಲ್ಲಿ ಅವು ಇರುತ್ತವೆ. ಸೊ ಗಿಡಗಳು ಯಾವಾಗಲೂ ನಾವು ಎಷ್ಟು ಫರ್ಟಿಲೈಸರ್ಸ್ನ ಕೊಡ್ತಾ ಹೋಗ್ತೀವೋ ಅಷ್ಟು ಹೆಲ್ದಿಯಾಗಿ ಬೆಳೀತಾ ಹೋಗುತ್ತೆ. ಹಾಗಂತ ನಾವು ತುಂಬಾ ಕೊಡಬಾರ್ದು. ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನ ವಾರಕ್ಕೊಂದು ಸರಿ ಕೊಟ್ಕೋತಾ ಹೋಗಬಹುದು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ. ಸೊ ಕಂಟಿನ್ಯೂಯಸ್ ಆಗಿ ಫ್ಲವರಿಂಗ್ಸ್ ಇದ್ದೇ ಇರುತ್ತೆ ಗಿಡದಲ್ಲಿ. ಇನ್ನು ಮುಂದಕ್ಕೆ ತುಂಬ ಜಾಸ್ತಿ ಬಿಡುತ್ತೆ. ಫರ್ಟಿಲೈಸರ್ಸ್ನ ಯಾವ ರೀತಿ ಕೊಡಬಹುದು ಅಂತ ಅಂದರೆ, ಒಂದು ವಾರ ನಾವು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಕೊಟ್ಟರೆ ನೆಕ್ಸ್ಟ್ ವೀಕ್ ಆನಿಯನ್ ಪಿಲ್ ಫರ್ಟಿಲೈಸರ್, ಬನಾನಾ ಪಿಲ್ ಫರ್ಟಿಲೈಸರ್ 1 ವೀಕು, ಮತ್ತು ಎಗ್ ಶೆಲ್ ಪೌಡರ್ ವಿತ್ ಬೆಕಾಸೂಲ್ಸ್ 1 ವೀಕು, ಹೀಗೆ ಕೊಡ್ತಾನೆ ಇದ್ದರೆ ಈ ಥರ ಹೂಗಳು ಬರ್ತಾ ಇರುತ್ತೆ. ನೀವು ನಿಮ್ಮ ಗಾರ್ಡನಲ್ಲಿ ಇಷ್ಟೇ ಫ್ಲವರಿಂಗ್ಸ್ನ ತಗೊಳ್ಬೇಕು ಅಂತ ಅಂದರೆ ನನ್ನ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಮತ್ತು ಪಾಟಲ್ಲಿ ಸಾಯಿಲ್ನ ಯಾವಾಗಲೂ ಲೂಸ್ ಮಾಡ್ತಾನೆ ಇರಬೇಕು. ಮಣ್ಣು ಯಾವಾಗಲೂ ಪೋರಸ್ ಆಗಿದ್ರೇ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಚೆನ್ನಾಗಿ ಬೇರು ಬಿಟ್ಕೊಳ್ಳೋಕೆ ಸಾಧ್ಯ ಪಾಟಲ್ಲಿ. ಆವಾಗ ಇಷ್ಟೊಂದು ಫ್ಲವರಿಂಗ್ಸ್ ನಾವು ಪಡ್ಕೊಳ್ಬಹುದು. ನೆಲದಲ್ಲಿದ್ದರೆ ಇನ್ನೂ ಚೆನ್ನಾಗಿ ಇದಕ್ಕಿಂತ ಜಾಸ್ತಿ ಹೂ ಬಿಡಿಸ್ಬೋದು. ನಿಮ್ಮ ಹತ್ರ ಯಾವುದು ಫರ್ಟಿಲೈಸರ್ಸ್ ಇಲ್ಲ ಅಂತ ಅಂದರೆ ನಾವು ಕೌಡಂಗ್ ಫರ್ಟಿಲೈಸರ್ ಒಂದೇ ಸಾಕು. ಅದರಿಂದನೂ ಸಹ ಇಷ್ಟೇ ಕ್ವಾಂಟಿಟಿ ಫ್ಲವರಿಂಗ್ಸ್ನ ನಾವು ತೊಗೊಳ್ಬಹುದು. ಕೌಡಂಗ್ ಫರ್ಟಿಲೈಸರ್ನ ಎವ್ರಿ ವೀಕ್ ನೀವು 2 ಹ್ಯಾಂಡ್ಫುಲ್, 1-2 ಮುಷ್ಟಿಯಷ್ಟು ಹಾಕ್ಕೊಂಡು ಸೊ ಆ ಮಣ್ಣನ್ನು ಲೂಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಚಿಗುರುಗಳು ಬರ್ತಾ ಇರುತ್ತೆ. ಮತ್ತು ಎಲ್ಲಿ ಹೂ ಬಿಡೋದು ಸ್ಟಾಪ್ ಆಗಿರುತ್ತೋ ಅಲ್ಲೆಲ್ಲ ನೀವು ಲೈಟ್ ಪ್ರೂನಿಂಗ್ ಮಾಡ್ತಾನೆ ಇರಬೇಕು. ಲೈಟ್ ಪ್ರೂನಿಂಗ್ ಮಾಡಿದ್ರೇ ಮುಂದಕ್ಕೆ ನೆಕ್ಸ್ಟ್ ಹೊಸ ಚಿಗುರು ಬಂದು ಹೂಗಳು ಬರೋದು, ಹೊಸ ಹೂಗಳು. ನೀವು ನೋಡಿ ವಿತಿನ್ 1 ವೀಕ್ ಲೈಟ್ ಪ್ರೂನಿಂಗಲ್ಲಿ ಹೂಗಳು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.